ಜೊತೆಗೆ ಈಗ ರೀಸೆಂಟ್ ಇದೆ, ಪಾದ ಪದ್ಯಾನ ಬರೆದ ಹಾಗಿರುವ ಹೆಜ್ಜೆಯ ಮುದ್ರೆಯು. ಈ ಒಂಚೂರು ಬೆಂಕಿ ಹಚ್ಚೋಣ. ಅವ್ರು ಬರ್ದಿರೋ ಯಾವ ಹಾಡು ಇಷ್ಟ ಇಲ್ಲ, ಯಾಕೆ ಹಿಂಗೆ ಬರ್ದ್ಬಿಟ್ರು ಅವರು ಅಂತ. ಯಾವ ಹಾಡು ಇಷ್ಟ ಇಲ್ಲ. ನಾಕ್ಷಿಕರು ತುಂಬಾ ಫಮ್ ಆಗಿದ್ರು. ಕೊನೆಗೆ ರವಿ ಬೆಳಗೆರೆ ಕೇಳಿದಾಗ ಏಯ್ ಇದು ಮತ್ತು ಸಖತ್ತಾಗಿ ಬಳಸಿದ್ದಾರೆ ಅಂದ್ರಂತೆ. ಅಲ್ಲಿಗೆಲ್ಲ ಬದಲಾಗ. ನೀವು ಅಟ್ಲೀಸ್ಟ್ ಇವಾಗ ನಮ್ಮ RCB ಟೀಮಲ್ಲಿ ಯಾರ್ಯಾರು ಇದ್ದಾರೆ ಅಂತ ಹೇಳ್ಬೋದಾ ಸರ್ ನೀವು? ಕಷ್ಟ ಕೊಡಬೇಡಿ, ನಾನು ಮಾಡಿ ಅಂತ. ಒಂದು 4 ಜನದ ಹೆಸರು ಗೊತ್ತಿಲ್ವಾ ನಿಮಗೆ? ಇಲ್ಲ ಕರೆಕ್ಟ್ ಇದೆ. ಇದಪ್ಪ ತಗ್ಲಾಕ್ಬೇಡ್ರಿ. ಒಂದೇ ದಿನ ಒಂದು 10 ನಿಮಿಷ ಗ್ಯಾಪಲ್ಲಿ ಕಲ್ಯಾಣ್ ಫೋನ್ ಮಾಡಿದ್ರು, ಇವರು ಫೋನ್ ಮಾಡಿದ್ರು. ಕುಡಿ ನೋಟದ ಕಿಡಿ ಸೋಕಿಸಿ. ನನಗೆ ಬಂದಿರೋ ಮಾಹಿತಿ ಪ್ರಕಾರ ಸರ್, ಬೊಂಬೆ ಹೇಳುತ್ತೈತೆ ಹಾಡು ಮೊದಲು ನಿಮಗೆ ಬಂದಿತ್ತು ಅಂತ. ಸುಮಾರು 2 ತಿಂಗಳು ನಮ್ಮ ಹತ್ರ ಇತ್ತು. ನನಗೂ ಬಂದಿತ್ತು. ನನಗೆ ಮೋಸ್ಟ್ಲಿ ಲಾಸ್ಟ್ ಸ್ಟೇಜಲ್ಲಿ ಬಂದಿದೆ, ಇವರಿಗೆ ಆರಂಭಿಕ ಸ್ಟೇಜಲ್ಲಿ ಬಂದಿದೆ. ನನಗೆ ಬರೋ ಹೊತ್ತಿಗೆ ಒಂದು ಫೈನ್ ಡೇ ಇಷ್ಟು ನೈಟ್ಗೆ ಕವಿಗಳೇ ಒಂದು ಸಾಂಗ್ ಇದೆ, ಬೆಳಗ್ಗೆವರೆಗೆ ಕೊನೆ ಪಕ್ಷ ಒಂದು ಪಲ್ಲವಿ ಕೊಡಿ ನನಗೆ. ಕೀರ್ತಿ ENT ಕ್ಲಿನಿಕ್ ವಿಸಿಟ್ ಮಾಡ್ತೀರಿ, ಮನಸ್ಸುಗೊಳ್ಳೆದು. ಆಡಿಸಿದಳೆ ಶೋದೆ ಜಗದೋಧಾರನ. ಸರ್ ಕ್ರಿಕೆಟ್ ನೋಡ್ತೀರಾ ನೀವು? ನಾನು ಸ್ವಲ್ಪ ಕಮ್ಮಿ ಆಡ್ತೀರಾ? ತುಂಬ ಕಮ್ಮಿ, ಆಗಾಗ. ಆಯ್ತು, ಇವಾಗ ಯಾವುದೋ ಸಿಚುವೇಶನ್ IPL ಬಗ್ಗೆ ಒಂದು ಇದು ಸಿನಿಮಾ ಬಂದ್ಬಿಟ್ಟು ನಿಮಗೆ ಲಿರಿಕ್ಸ್ ಬರೀ ಕೊಟ್ರೆ ಸ್ವಲ್ಪ ಕಷ್ಟ ಆಗುತ್ತೆ, ಬಟ್ ಏನು ಕೊಟ್ರು ಅವಾಗ ಅವ್ರು ಹೆಲ್ಪ್ ತಗೊಳ್ಳಿ. ಅವ್ರು ಒಂದ್ಸಲಿ ಮೀಟ್ರಿಗೆ ನಿಮ್ಗೆ ಕೇಳಿರಲ್ಲ. ನಿಭಾಯಿಸ್ತೀವಿ. ನೀವು ನೋಡ್ತೀರಾ ಸರ್ ಕ್ರಿಕೆಟ್ ಅಲ್ವಾ? ಒಂಥರ ನಮಗೆ ಅದು ಕ್ರಿಕೆಟು ಆ್ಯಂಡ್ ಲೈಫು. ನಾವೇನು ದೊಡ್ಡ ಕ್ರಿಕೆಟ್ ಆಟಗಾರ ಆಗಿಲ್ಲ, ಬಟ್ ಬೆಸೆದ್ಕೊಂಡು ಬಂದುಬಿಟ್ಟಿದೆ. ಏನಾದ್ರು ಕೇಳಿದ್ರೆ ನನ್ನ ಉದಾಹರಣೆಗಳೆಲ್ಲ ಕ್ರಿಕೆಟ್ ಥ್ರೂನೇ ಇರ್ತವೆ. ಕ್ರಿಕೆಟು ಬರೀ ಆಟ ಅಲ್ಲ, ನಮಗೆ ಬದುಕು ಕಲಿಸಿದೆ, ಆ್ಯಕ್ಚುಲಿ ಲೈಫ್ ಕಲಿಸಿದೆ. ಹೀಗೆ ಇವಾಗ ಫೀಲ್ಡಿಂಗ್ ಸೆಟ್ ಮಾಡೋದಂದರೆ ಸುಮ್ಮನೆ ಅಲ್ಲ, ಅದು ನೀವು ಮುಂದೆ ಯೋಚನೆ ಮಾಡಿ, ನಾನು ಈ ಥರ ವಿಧಿ ಅಂತ ತಿಳ್ಕೊಂಡು ಏನೋ ಲೈಫ್ ಹಿಂಗೊಂದು ಬಾಲ್ ಹಾಕಿದ್ರೆ ನಾನು ಎಲ್ಲಿ ಹೊಡಿತೀನಿ, ನೆಕ್ಸ್ಟ್ ಎಲ್ಲಿ ಕ್ಯಾಚ್ ಆಗ್ಬೋದು, ಹೆಂಗೆ ಆಡಬೇಕು, ಆ ಥರದ್ದು ಎಲ್ಲ ಜೀವನ ಪಾಠಗಳನ್ನ ಕ್ರಿಕೆಟ್ ಕಲಿಸಿ. ಸುಮ್ಮನೆ ಏನು ಕೇಳಿದ್ರು ಹೇಳ್ತಾರೆ ಕ್ರಿಕೆಟ್ ಬಗ್ಗೆ. ಒಂದು ಮಟ್ಟಕ್ಕೆ ಈಗಂತೂ ಬಿಟ್ಟಿದ್ದೀವಿ. ಮೊದಲು ನಾವು ಹೈಸ್ಕೂಲ್ ಇರುವಾಗ, ಕಾಲೇಜ್ ಇರುವಾಗ ನೀವು ಕ್ರಿಕೆಟ್ ಬಗ್ಗೆ ರಾಜಪತ್ರಿಕೆ ನಾನೇ. 1990 ವೆಸ್ಟ್ ಇಂಡೀಸ್ ಕ್ರಿಕೆಟ್ ಟೀಮಲ್ಲಿ ಯಾರ್ಯಾರು ಇದ್ದಾರೆ ಹೇಳಿ ಸರ್? 90s ಟೀಮ್ ಆರಾಮ್ಸೆ ಹೇಳ್ತೀವಿ, ಯಾಕಂದರೆ ಕುತ್ಕೊಂಡು ಬರೀತಿದ್ವಿ. ಆರಾಮ್ಸೆ ಹೇಳ್ತೀನಿ. ಮಾರ್ಕಮ್ ಮಾರ್ಷಲ್, ಕರೆಕ್ಟಾ? ಕರೆಕ್ಟ್. ಒಂದು ರೈಟ್. ಬೂನ್ ಆಸ್ಟ್ರೇಲಿಯಾ, ಬೂನ್ ಇಂಗ್ಲೆಂಡ್ ಆಸ್ಟ್ರೇಲಿಯಾ. ಮಾರ್ಕಮ್ ಮಾರ್ಷಲ್, ಸ್ಮಾಲ್ ಗ್ಲಾಡ್ಸನ್ ಸ್ಮಾಲ್, ಕರೆಕ್ಟಾ? ಓ ಮೈ ಗಾಡ್. ನಮ್ಗೇನು ಕ್ರಿಕೆಟ್ ಗೊತ್ತಿಲ್ಲ. ಗವಾಸ್ಕರ್ ಫ್ಯಾನ್ ನಾನು. ಅವಾಗ ಏನು ಗೊತ್ತಾ, ನನಗೆ ಚಟ ಇತ್ತು ಇದು. ಡೆಸ್ಮಂಡ್ ಹೈನ್ಸ್, ಗಾರ್ಡನ್ ಗ್ರಿನಿಚ್, ರಿಚಿ ರಿಚರ್ಡ್ಸನ್, ವಿವಿಯನ್ ರಿಚರ್ಡ್ಸನ್, ಗಸ್ ಲೋಗಿ, ಪ್ಯಾಟ್ರಿಕ್ ಪ್ಯಾಟರ್ಸನ್, ಕರ್ಟ್ಲಿ ಎಂಬ್ರೋಸ್, ಕರ್ಟ್ನಿ ವಾಲ್ಶ್, ಎಲ್ಲ ಬೇರೆ ಬೇರೆ ದೇಶದವ್ರದೆಲ್ಲ ಮಿಕ್ಸ್. ಎಲ್ಲ ಅವ್ರೆ, ಎಲ್ಲ ಕರ್ಟ್ನಿ ವಾಲ್ಶ್, ಕರ್ಟ್ನಿ ಎಂಬ್ರೋಸ್, ಮಲ್ಕಮ್ ಮಾರ್ಷಲ್, ಜೆಫ್ ಡ್ಯೂಜನ್. ಮಾರ್ಕಮ್ ಮಾರ್ಷಲ್ ನಾನು 2 ಹೆಸರು ಹೇಳ್ದಲ್ಲ. ಪ್ಯಾಟ್ರಿಕ್ ಪ್ಯಾಟರ್ಸನ್, ರಿಚರ್ಡ್ಸನ್, ವಿವಿಯನ್ ರಿಚರ್ಡ್ಸ್, ಸಿಮನ್ಸ್. ಇನ್ನು ಚೆನ್ನಾಗಿ ನೆನಪಿದೆ ಬೌಲಿಂಗ್ ಪ್ಯಾಟ್ರನ್. ಹಿಂಗೆ ಬರ್ತಾ ಇದ್ದೆ ಸರ್. ಗಾರ್ಡನ್ ಗ್ರೀನ್ಸು, ಡೆಸ್ಮಂಡ್ ಹೈನ್ಸು ಅದ್ಭುತ. ನೀವು ಅಟ್ಲೀಸ್ಟ್ ಇವಾಗ ನಮ್ಮ RCB ಟೀಮಲ್ಲಿ ಯಾರ್ಯಾರು ಇದ್ದಾರೆ ಅಂತ ಹೇಳ್ಬೋದಾ ಸರ್ ನೀವು? ಕಷ್ಟ ಕೊಡಬೇಡಿ, ನಾನು ಮಾಡಿ ಅಂತ. ಒಂದು 4 ಜನದ ಹೆಸರು ಗೊತ್ತಿಲ್ವಾ ನಿಮಗೆ? ಇಲ್ಲ ಕರೆಕ್ಟ್ ಇದೆ. ಇದಪ್ಪ ತಗ್ಲಾಕ್ಬೇಡ್ರಿ. ಒಂದು ತಗ್ಲಾಕೊಂಡಿಲ್ಲ ಅವಾಗಿಂದ. ನಾನು ಹೇಳಲ್ಲ, ನಾವು ಕೈ ಎತ್ತಿದ್ವಿ ಫಸ್ಟೇ, ಕ್ರಿಕೆಟ್ ನಮ್ಗೆ ದೂರ. ಕರೆಕ್ಟ್. ಸುಮ್ಮನೆ ಸರ್ ನೀವು ನಗ್ಬೇಡಿ, ಕರೆಕ್ಟ್ ಆಗಿ ಹೇಳಿ ಸರ್. ಏನಂಗೆ ಗೊತ್ತಿಲ್ಲ, ಆ ಟೈಮಿಗೆ ಮಾತ್ರ ನಾನು ಚೂರು ಯಾರು ಏನಂದ್ರೆ ಹೆಸರು ಕಿವಿ ಬೀಳ್ತಾ ಅಷ್ಟೇ. ರಾಜೇಶ್ ಚೌಹಾಣ್, ರಿತಿಂದರ್ ಸಿಂಗ್ ಸೌದಿ, ಯುವರಾಜ್ ಸಿಂಗ್, ಆಮೇಲೆ ಆಕಾಶ್ ಚೋಪ್ರಾ, ಕಲ್ಮೇಶ್ ಬಾಬು. ಗೊತ್ತಿಲ್ಲ ನನಗೆ ಇವರೆಲ್ಲ. ಕಲ್ಮೇಶ್ ಬಾಬು, ಬೀಡಾಂಗಡಿ ಮಂಜಾ. ನಾನು ಭಾಳ ಸಿಕ್ಕಾಪಟ್ಟೆ ಹುಚ್ಚ ಆಗಿದೆ ಕ್ರಿಕೆಟ್. ಯಾವಾಗ ಕೃಷ್ಣಮಾಚಾರಿ, ಶ್ರೀಕಾಂತ್, ಗವಾಸ್ಕರು, ವೆಂಕಸರ್ಕರು ಅವರೆಲ್ಲ ಇದ್ದಾಗ, ಶಾರ್ಜಾ ಒಂದು ಕಪ್ಪು ನಡೆದಾಗ ಕಣ್ಣೆದುರುಗಡೆ ಮೋಸ ನಡೀತು. ಅಂದರೆ ಮಾರನೇ ದಿವಸ ಪೇಪರಲ್ಲಿ ಕೂಡ ಬರೆದ್ರು, ಇದು ಅಂಪೈರ್ ಕೊಟ್ಟಿದ್ದು ರಾಂಗ್ ಅಂತ ಪೇಪರಲ್ಲಿ ಬಂತು ನ್ಯೂಸು.
ನಾನು ಅವತ್ತು ಬಿಟ್ಟೆ. ನಾವು ಅಷ್ಟೊಂದು ತೀವ್ರವಾಗಿ ನೋಡ್ತಾ ಇದ್ದಂಥ ಕ್ರಿಕೆಟ್ ಪ್ರಿಯ ಹರ್ಟ್ ಆಯಿತು. ಇದು ಮೋಸ ಇದು ಅಂತ. ಅದಾದ್ಮೇಲೆ ಎಲ್ಲ ಸಿಕ್ಕಾಕೊಂಡ್ರಲ್ಲ ಲೈನಲ್ಲಿ ಮ್ಯಾಚ್ ಫಿಕ್ಸಿಂಗ್ ಅನ್ನೋ ಕಾನ್ಸೆಪ್ಟ್. ಅಲ್ಲಿವರೆಗೂ ಮ್ಯಾಚ್ ಫಿಕ್ಸಿಂಗ್ ಅನ್ನೋದೇ ಇರಲಿಲ್ಲ ಇದರಲ್ಲಿ. ನಾನು ಬಿಟ್ಟಿದ್ದ ಉದ್ದೇಶನೇ ಆ ಮ್ಯಾಚ್ ಫಿಕ್ಸಿಂಗ್. ಅವತ್ತಿಂದ ನೋಡೋದೇ ಬಿಟ್ಟೆ. ಆಗಾಗ ಪಾಕಿಸ್ತಾನ ಇಂಡಿಯಾ ಮ್ಯಾಚ್ ಆದರೆ ಕೊನೆ 2 ಓವರ್ 3 ಓವರ್ ಇದ್ದಾಗ ಸೀರಿಯಸ್ ಹಾಕ್ಕೊಂಡು ನೋಡ್ತೀನಿ. ಇಂಡಿಯಾ ಗೆಲ್ಲಬೇಕು ಅಂತ ಪ್ರಾರ್ಥನೆ ಮಾಡ್ತೀನಿ ಅಷ್ಟೇ. ನಮ್ಮ ಇಂಡಿಯಾ ಇದು ನಮ್ಮ ಇಂಡಿಯಾ ನಮ್ಮದು ಪಾಕಿಸ್ತಾನದವ್ರಿಗೆ ಹೆಂಗೆ ಕೊಡ್ತಾರೆ ನೋಡಿ ಮಂಜಾ. ನೋಡಿ ಹೆಂಗೆ ಕೊಡ್ತಾರೆ ಅವ್ರಿಗೆ ಮಂಜಾ. 6 ಮೇಲೆ 6 ನೋಡ್ತಾ ಇರಬೇಕು ಪಾಕಿಸ್ತಾನವರು ಹೆಂಗೆ ಕೊಡ್ತಾರೆ ನಮ್ಮ ಇಂಡಿಯಾ ಅವರು ಅಂತ. ನಾವು ಕಟ್ಟಿದ್ವಿ ಸರ್ ಇದು. ನೀವು ಸರ್ RCB ಪ್ಲೇಯರ್ಸ್ ಈಗಿನ ಟೀಮನ್ನು ಈಗಿನ ಟೀಮು ಒಂದು ವಿರಾಟ್ ಕೊಹ್ಲಿ, ಫಿಲ್ ಸಾಲ್ಟ್, ಯಶ್ ದಯಾಳ್, ರಜತ್ ಪಾಟೀದಾರ್, ಆಸ್ಟ್ರೇಲಿಯನ್ ಫಾಸ್ಟ್ ಬೌಲರ್ ಯಾರು ಮೇಜರ್ ಹೇಸಲ್ವುಡ್, ನಮ್ಮ ಕೀಪರು ಏನು ಕೀಪರ್ ಹೆಸರು ಜಿತೇಶ್ ಶರ್ಮಾ, ಆಮೇಲೆ ಕೃಣಾಲ್ ಪಾಂಡ್ಯ, ವೆಂಕಟೇಶ್ ಅಯ್ಯರ್. ಎಷ್ಟಾಯಿತು? ಆಯ್ತಲ್ಲ, 9 ಆಯ್ತು. 9 ಆಯ್ತಾ? ಇನ್ನೊಂದು ಬೇಕಾ? ಸುಮ್ಮನೆ ಗ್ರಾಫಿಕ್ಸ್ ಅಲ್ಲ ನಮ್ಮ ದೇವದತ್ ಪಡಿಕಲ್, ಸುಯೇಶ್ ಶರ್ಮಾ ಸ್ಪಿನ್ ಬೌಲರು, ವೆಂಕಟೇಶ್ ಅಯ್ಯರ್ ಹೈಯೆಸ್ಟ್ ಇದು ಕೊಟ್ಟು ತೊಗೊಂಡ್ವಿ. ಆಯ್ತಲ್ಲ, ಸೂಪರ್ ಟೀಮೇ ಆಗೋಯ್ತಲ್ಲ ಸರ್. ಇವಾಗ ನಮ್ಮ ಇಂಡಸ್ಟ್ರಿಲಿ ಇರೋ ನಮ್ಮ ಹೀರೋಗಳನ್ನ ಒಂದು ಕ್ರಿಕೆಟ್ ಟೀಮ್ ಮಾಡ್ಬೋದು ಅಂದರೆ ಓಪನಿಂಗ್ ಬ್ಯಾಟ್ಸ್ಮನ್ ಯಾರ್ಯಾರು ನಿಲ್ಲಿಸ್ತೀರಾ? ಹೊಡಿಬೇಕು. ಸುದೀಪು, ದರ್ಶನ್. ಫಸ್ಟ್ ಡೌನು ಸ್ವಲ್ಪ ನೋಡ್ಕೊಂಡು ಆಡಬೇಕು. ರಕ್ಷಿತ್ ಶೆಟ್ಟಿ. ಸೆಕೆಂಡ್ ಡೌನು ಗಣೇಶ, ಮುರಳಿ ಶ್ರೀಮುರಳಿ. ಹೊಡೆದ್ರೆ ಹೊಡಿಬೇಕು, ನಿಂತ್ಕೊಂಡು ಆಡ್ಬೇಕು. ವಿಕೆಟ್ ಕೀಪಿಂಗ್ ಯಾರು ಮಾಡಿಸ್ತೀರಾ? ಗಣೇಶ್ ವಿಕೆಟ್ ಕೀಪಿಂಗ್ ಭಾಳ ಆಕ್ಟಿವ್ ಇದ್ದಾರೆ. ಕಂಟಿನ್ಯೂಸ್ ಆಗಿ ಸ್ಪಿನ್ನು ಮಾಡಿಸ್ಬೋದು ಬೇಕಾರೆ, ಗ್ಲೌಸ್ ಬಿಡಿಸಿ. ಆಮೇಲೆ ಆಲ್ರೌಂಡರ್ ಯಾರು? ಇಬ್ಬರು ಆಲ್ರೌಂಡರು ಯಾರು ಹಾಕೋಣ? ಜಗ್ಗೇಶ್ ಅವ್ರನ್ನ ಹಾಕೋಣ. ಜಗ್ಗೇಶ್ ಅವರು ಒಂದು, ಉಪೇಂದ್ರ ಒಂದು. ಆಲ್ರೌಂಡರ್. ಸ್ಪಿನ್ನರ್ಸ್ ಆ್ಯಕ್ಚುಲಿ ಗಣೇಶ್ ಅವ್ರಿಗೆ ಒಂದು ಕೊಡಬೇಕಿತ್ತು, ಸಾಧುಕ್ ಹೋಗಿಲ್ಲ ಅವರು. ಫಾಸ್ಟ್ ಬೌಲರ್ ಬಂದು ಒಳ್ಳೆ ಫಿಸಿಕ್ ಬೇಕು. ತುಂಬಾ ಜನ ಇದ್ದಾರೆ. ದರ್ಶನ್ ಅವ್ರ ಹತ್ರ ಒಂದು ರೋಡ್ ಮಾಡ್ಸೋಣ, ಈ ಕಡೆ ಇವ್ರ ಹತ್ರ ಮಾಡ್ಸೋಣ. ಆಲ್ರೌಂಡರ್ ಥರ ಪ್ರಜ್ವಲ್ ದೇವರಾಜ್ ಇದ್ದಾರೆ, ಡಾರ್ಲಿಂಗ್ ಕೃಷ್ಣ ಇದ್ದಾರೆ. ಆಮೇಲೆ ಹೊಸದಾಗಿ ನಮ್ಮ ಜೈದ್ ಖಾನ್ ಬಂದಿದ್ದಾರೆ. ಜೈದ್ ಖಾನ್ ರಿಪ್ಲೇಸ್ಮೆಂಟ್ ಮಾಡ್ತಾರೆ. ಆಮೇಲೆ ನೀವು ಫೀಲ್ಡಿಂಗ್ ಕೋಚಾ ಬ್ಯಾಟಿಂಗ್ ಕೋಚಾ ಸರ್? ನೀವು? ನಾನು ಸರ್ ಬ್ಯಾಟಿಂಗ್ ಸರ್. ನೀವು ಸರ್? ನಾನು ಫೀಲ್ಡಿಂಗ್, ನನಗೆ ತುಂಬ ಇಂಟ್ರೆಸ್ಟ್ ಫೀಲ್ಡಿಂಗ್ ಮಾಡೋದು ಅಂದರೆ. ನಾವು ನನಗೆ ಎಲ್ಲ ಹುಡುಗರು ಬ್ಯಾಟಿಂಗ್ ಮಾಡಕ್ಕೆ ಬರೋರು, ಬೌಲಿಂಗ್ ಮಾಡಕ್ಕೆ ಬರೋರು. ಬ್ಯಾಟಿಂಗ್ ಫಸ್ಟು. ನಿಮ್ಮಿಬ್ಬರಲ್ಲಿ ಗೌತಮ್ ಗಂಭೀರ್ ಯಾರು ಆಗ್ತೀರಾ? ನಾನಂತೂ ಆಗಲ್ಲ. ಯಾಕೆ ಸ್ವಾಮಿ? ಬೇಡ. ಗೊತ್ತಾ ಸರ್ ಗೌತಮ್ ಗಂಭೀರ್? ಇಲ್ಲ, ಗೊತ್ತು. ಗೌತಮ್ ಗಂಭೀರ್ ಗೊತ್ತು. ಕ್ರಿಕೆಟರ್ ಅಲ್ಲ ಸರ್ ಅವರು, ಆಕ್ಟ್ರು ಹಿಂದಿಲಿ. ಸುಮ್ಮನೆ ಸ್ವಾಮಿ, ಅಷ್ಟು ಮೂರ್ಖ ಅಲ್ಲ ನಾನಂತ. ಬಟ್ ಒಳ್ಳೆ ಇದು, ಬಟ್ ಒಳ್ಳೆ ಪ್ಲೇಯರೇ. ಸ್ವಲ್ಪ ಇನ್ನೂ ಆ ಲೆವೆಲ್ ಪ್ಲೇಯರ್ ಬೇಕಾದ ಮೆಚುರಿಟಿ ಇಲ್ಲ. ತನಗೇನೋ ಸಿಗಲಿಲ್ಲ ಅಂತ ಬೇರೆಯವ್ರನ್ನ ಡಿಗ್ರೇಡ್ ಮಾಡತ್ತೆ. ಸರ್, ಈ ಜೇನ ದನಿಯಾವಳಿಯಲ್ಲಿ ಸಿಕ್ಕಾಪಟ್ಟೆ ನದಿಗಳ ಹೆಸರೆಲ್ಲ ಬರೆದು ಬಿಟ್ಟಿದ್ದಾರೆ ಸರ್. ಇದನ್ನ ನೋಡಿ ಏನೋ ಗೌರ್ಮೆಂಟ್ನವ್ರು ಏನೋ ಕಾಲ್ ಮಾಡಿದ್ರಂದ್ರೆ ನಿಮಗೆ ನದಿ ಅಭಿವೃದ್ಧಿ ಥರ ಕೆರೆ ಅಭಿವೃದ್ಧಿಗೆ ಇವ್ರನ್ನೇನೋ ಅಧ್ಯಕ್ಷರು ಮಾಡ್ಬಿಡೋಣ ಅಂತ. ಕೆರೆ ಎಲ್ಲಿದೆ? ಹಾಕ್ಬಿಟ್ಟವ್ರೆ ಯಾರು ಒಂದು ಕೆರೆ. ನದಿ ಅಭಿವೃದ್ಧಿ ಬಗ್ಗೆ ಬರೆದವ್ರಿಗೆ ಕೆರೆ ಅಭಿವೃದ್ಧಿ ಆಗ್ತದೆ. ಎಲ್ಲ ನದಿ ಅಭಿವೃದ್ಧಿ ಕರಿಬೇಕು. ಹಂಗೇನಾದ್ರು ಮಾಡ್ಕೊಡ್ತೀರಾ ಅಂತ. ಎಲ್ಲೆಲ್ಲಿ ನೀರು ಬರಲ್ವ ಅಲ್ಲೆಲ್ಲ ನಿಮ್ಗೆ ಕೂರ್ಸ್ಕೊಂಡು ಹಾರು ಬರ್ಸಿದ್ರೆ ನೀರು ಬರುತ್ತೆ. ಫಿಲ್ಮ್ ಫೇರೇ ಬಂದಿದೆ, ನೀರು ಬರಲ್ವಾ ಸರ್? ಬಟ್ ನೈಸ್ ಸರ್. ಇವಾಗ ಆವಾಗಲೇ ಹೇಳಿದೆ ನಿಮ್ಮಿಬ್ರಿಗೂ ಒಬ್ರಿಗೆ ಆಗತ್ತೆ ಅಂತ ಪ್ರೂವ್ ಮಾಡಿ ಅಂತ. ಸೊ ನೀವು ಅವರು ಬರೆದಿರೋ ಹಾಡುಗಳಲ್ಲಿ ನಿಮಗೆ ಥಟ್ ಅಂತ ನೆನಪಾಗೋ ಒಂದು 5 ಸಾಲುಗಳು, ಅವರು ನಿಮ್ಮ ಬಗ್ಗೆ ಒಂದು 5 ಸಾಲುಗಳು, ಇವರು ಈ ಹಾಡಲ್ಲಿ ಈ ಸಾಲು ನನಗೆ ಥಟ್ ಅಂತ ನೆನಪಾಗತ್ತೆ ಅಂತ. ಅಫ್ಕೋರ್ಸ್ ಅವ್ರು ಬರೆದಿರೋ ಹಾಡುಗಳಲ್ಲಿ ತುಂಬ ಕೆಲವೊಂದು ಇಷ್ಟ ಇರುತ್ತೆ ನಿಮಗೆ, ಅವ್ರಿಗೂ ನಿಮ್ದ್ರಲ್ಲಿ ತುಂಬ ಇಷ್ಟ ಇರುತ್ತೆ. ಯಾವುದೋ ಒಂದು 5 ಹೇಳಿ ಸಾಕು. ನೀನು ಹೇಳಪ್ಪ. ಓಕೆ. ಪ್ರೀತ್ಸು ಅಂತ ಪ್ರಾಣ ತಿನ್ನು, ಒಂದು ಹೊಟ್ಟೆ ಕಿಚ್ಚಾಗೋ ಹಾಡು. ಇವ್ರು ಬರ್ದಲ್ಲ, ನಾನು ಬರ್ದಿಲ್ವಾ ಇದನ್ನು, ಆ ಥರದ್ದು. ಆಮೇಲೆ ಇದು ಜಾತಿ ಮತಗಳು, ನೀನೇ ರಾಮ ನೀನೇ ಶ್ಯಾಮ, ಬಿಡು ಮತಗಳ ಇದೇ ಕೆಲಸವು ಬಹಳ, ಅದು ತುಂಬ ಇಷ್ಟವಾದ ಲೈನು. ಜೊತೆಗೆ ಇದು ಅಪ್ಪನ ಬಗ್ಗೆ ಬರೆದಾಗ
ನಾನು ನೋಡಿದ ಮೊದಲ ವೀರ. ಬಾಳು ಕಲಿಸಿದ ಸಲಹೆಗಾರ, ಬೆರಗು ಮೂಡಿಸೋ ಜಾದುಗಾರ ಅಪ್ಪ. ಜೊತೆಗೆ ಈಗ ರೀಸೆಂಟ್ ಇದೆ, ಪಾದ ಪದ್ಯಾನ ಬರೆದ ಹಾಗಿರುವ ಹೆಜ್ಜೆಯ ಮುದ್ರೆಯು. ಅದು ತುಂಬ ಇಷ್ಟ. ಜೊತೆಗೆ ಸಾಲುತ್ತಿಲ್ಲವೇ ತುಂಬ ಇಷ್ಟ. ಅದೇ ಓಪನಿಂಗ್ಗೆ ಸಾಲುತ್ತಿಲ್ಲವೇ ಒಂದೇ ಸಮನೆ ನಿನ್ನ, ಅದು. ಆಮೇಲೆ 5 ಆಯ್ತು ಅನ್ಸುತ್ತಲ್ಲ. ಸಾಕು ಬಿಡಪ್ಪ. ಇವ್ರಿಗೆ ಭಯ, ಇವ್ರು ನೀವು ಹೇಳಿದ್ರೆ ಇವ್ರು ಯೋಚನೆ ಮಾಡ್ತಾರೆ ನಾನು ಇಲ್ಲ, ಏನಕ್ಕೆ ಅಂದರೆ ಅದು ಯಾವುದು ನೆನಪಲ್ಲಿ ಇಟ್ಕೊಂಡು ಹೇಳೋವಂಥದ್ದಲ್ಲ. ಎಷ್ಟೋ ಸಲ ಎದುರುಗಡೆ ಸಿಕ್ಕಿದಾಗ ಅಥವಾ ಫೋನಲ್ಲಿ ತುಂಬ ಸರಿ ಅದು ಸಖತ್ತಾಗಿ ಬಂದಿದೆ ಕಳಿಸಿದೆ, ಕಳಿಸಿದ್ದೀನಿ ಆ ಥರ. ಏಕೆಂದರೆ ಏನೋ ಒಂದು ಹೊಸ ಅಥವಾ ಚೆನ್ನಾಗಿರೋದು ಕೇಳಿ, ಈ ಹೊಸ ಹುಡುಗರ ಜೊತೆನೂ ಅಷ್ಟೇ ಚೆನ್ನಾಗಿ ಬರ್ದಿದೆ ಕಣೆ ಅದು. ಇಲ್ಲ, ನನಗೆ ಇದು ರೀಸೆಂಟ್ ಆಗಂದ್ರೆ ಇದಕ್ಕೆ ಕುಡಿ ನೋಟದ ಕಿಡಿಸೋ ಕಿಸಿ ಸುಡಬೇಡವೇ ನನ್ನ ಈ ಥರ. ಅದಕ್ಕೆ ಒಂದೇ ದಿನ ಒಂದು 10 ನಿಮಿಷ ಗ್ಯಾಪಲ್ಲಿ ಕಲ್ಯಾಣ್ ಫೋನ್ ಮಾಡಿದ್ರು, ಇವರು ಫೋನ್ ಮಾಡಿದ್ರು. ಕುಡಿ ನೋಟದ ಕಿಡಿ ಸೋಕಿಸಿ, ಅದು ವರ್ಲ್ಡ್ ಪ್ಲೇ ಇರ್ಬೋದು, ಬಟ್ ಅದು ಎಷ್ಟು ಡೀಪ್ ಅಂದರೆ ಇವರು ಹೇಳಿದ್ರು ಅದರಲ್ಲಿ ಎದುರಲ್ಲಿ ನೀ ನಿಂತು ನಗುವ, ಅಥವಾ ನಂಗೆ ಟ್ಯೂನೇ ಮರ್ತೋಗ್ತು. ಅಸಹಾಯಕ ಅನ್ನೋ ಒಂದು ಪದ ತುಂಬ ಅಸಹಾಯಕ ಅಂತ. ಅದು ತುಂಬ ಆರಾಧನೆ, ಆಲೋಚನೆ ಆರಾಧನೆ, ಅದು ಅಷ್ಟೇ. ಆ ಟ್ಯೂನ್ಗೆ ಇದಕ್ಕೆ ವೆರಿ ಬ್ಯೂಟಿಫುಲ್ ಸಿಂಕ್ ಅದು. ನಿಮ್ಗೆ ಏನಂದ್ರೆ ಟ್ಯೂನಲ್ಲೇ ಒಂದು ಪೆಂಡ್ಯುಲಮ್ ಮೂವ್ಮೆಂಟ್ ಇದೆ. ಒಂದು ಆಲೋಚನೆ ಟ್ಯೂನ್ ಕೊಟ್ಟಾಗ ಹೆಂಗಿರುತ್ತೆ, ತಾನಾನನ 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 ತಾನ ಅಂದರೆ ತಾಗ ವಾಪಸ್ ಹೋಗ್ತಿದೆ ಟ್ಯೂನು. ಇಟ್ಸ್ ಪೆಂಡ್ಯುಲಮ್ ಮೂವ್ಮೆಂಟ್, ವಾಪಸ್ ಅಲ್ಲಿಗೆ ಬರುತ್ತೆ. ಹಿಂಗೆ ನಾವು ಅದನ್ನ ಲಿರಿಕಲ್ಲಿ ಪ್ರತಿನಿಧಿಸಬೇಕು ಅಂದರೆ ಅದನ್ನ ಹೆಂಗೆ ಅಂದರೆ ಆಲೋಚನೆ ಮತ್ತು ಹಾಗೆ ವಾಪಸ್ ಹೋಗ್ತದೆ. ಪರ್ಫೆಕ್ಟ್. ಮೊದಲು ಭುವಿಗಿಳಿದ ಮಳೆ ಹನಿಯೋ ನೀನೇನ, ಆ ಫೀಲೇ ಹೌದು ಚೆನ್ನಾಗಿದೆ. ಆಮೇಲೆ ನಂಗೆ ಭಾಳ ಇದಾಗಿದ್ದು ಅಂದರೆ ಸಂಜು ಮತ್ತು ಗೀತಾ ಟೈಟ್ಲು, ಆ ಪದನ ಅದು ಕೂರ್ಸೋದು ಸುಲಭ. ನೀವು ಯಾವುದೋ ಹೆಂಗೆ ಏನೋ ಮಾಡಿ ಸಂಜು ಮತ್ತು ಗೀತಾ ಕೂರಿಸ್ಬಿಡ್ಬೋದು. ಬಟ್ ಅದು ಹೆಂಗಿದೆ ಅಂದರೆ ಸಂಜು ಮತ್ತು ಗೀತಾ, ಆ ಟೈಟ್ಲನ್ನ ಬ್ಯೂಟಿಫುಲ್ ಆಗಿ ಕೂರಿಸಿ ತಾನೇ ನಾನೇ ನಾನೇ ಟ್ಯೂನ್ ಅದು. ಸಂಜು ಮತ್ತು ಗೀತಾ, ಅದರಲ್ಲಿ ಚರಣಗಳು ಪ್ರತಿಯೊಂದು ಲೈನು ನೀವು ನೋಡಿದ್ರೆ ತುಂಬ ಬ್ಯೂಟಿಫುಲ್. ಅದರಲ್ಲೇ ಗಗನವೇ ಬಾಗಿ ಅವೆಲ್ಲ. ಆಮೇಲೆ ಮೈನಾದಲ್ಲೂ ಕೂಡ ಅನಿಸ್ತು ನನಗೆ. ಆ ಥರ ತುಂಬ ಹಾಡುಗಳು. ಮೊದಲ ಮಳೆ ಅಂತ, ಅದು ಮೊದಲ ಮಳೆಯ ಇವು ಸಂಜು ಮತ್ತು ಗೀತಾ ಆ್ಯಕ್ಚುಲಿ ಟೈಟ್ಲ್ ಬಂದ್ಬಿಟ್ಟು ಸಂಜು ವೆಟ್ಸ್ ಗೀತಾ. ನಾವು ಸಂಜು ಮತ್ತು ಗೀತಾ ಅಂತ ಬಂದ್ಮೇಲೆ ಜನ ಸಂಜು ಮತ್ತು ಗೀತಾ ಅನ್ನೋ ಶುರು ಮಾಡಿದ್ರು. ಸಂಜು ವೆಟ್ಸ್ ಗೀತಾ. ಮತ್ತು ಅದರಲ್ಲಿ ಮತ್ತು ತುಂಬಾ ಜನ ಅಪೋಸ್ ಮಾಡಿದ್ರು ಟೀಮಲ್ಲಿ. ಮತ್ತು ಹೆಂಗೆ ಸಾಂಗ್ ಬೆಳೆಸ್ತೀರಾ, ಅದು ಗದ್ಯ ಪದ್ಯ ಅಲ್ಲ. ಅವಾಗಲೇ ಹಿಟ್ ಆಗುತ್ತೆ ಸರ್ ಅದು. ಎಲ್ಲ ತುಂಬಾ ಯಾರ್ಯಾರು ಅಪೋಸ್ ಮಾಡ್ತಾರೋ ಅದು ಯಾವುದು ವರ್ಕ್ ಆಗ್ತಿಲ್ಲ. ಇಲ್ಲ, ನಾಗಶೇಖರ್ ತುಂಬಾ ಫಮ್ ಆಗಿದ್ರು. ಕೊನೆಗೆ ರವಿ ಬೆಳಗೆರೆ ಕೇಳಿದಾಗ ಇದು ಮತ್ತು ಸಖತ್ತಾಗಿ ಬಳಸಿದ್ದಾರೆ ಅಂದ್ರಂತೆ. ಅಲ್ಲಿಗೆಲ್ಲ ಬದಲಾಗುತ್ತೆ. ನಾನು ಅವಾಗ ಒಂದು ಅಬ್ಸರ್ವ್ ಮಾಡಿದ್, ನೀವು ಸಂಜು ಮತ್ತು ಗೀತಾ ಹಾಡುಗಳು ಬರಿಬೇಕಾದ್ರೆ ಇವ್ರು ಬ್ರಹ್ಮನ್ ಯೂಸ್ ಮಾಡೋದು ಕಡಿಮೆ ಮಾಡಿದ್ರು ಅವಾಗ. ಯಾಕಂದ್ರೆ ಬ್ರಹ್ಮನ್ ಇವ್ರು ತಗೊಂಡ್ಬಿಟ್ಟಿದ್ರು. ಬರೆದಾಗಿದೆ ಇಂದು ಬ್ರಹ್ಮನು. ನಾನು ತುಂಬಾ ಸರಿ ಬಳಸಿದ್ದೀನಿ ಬ್ರಹ್ಮನ. ಮತ್ತೆ ನಾನು ಬೇಸಿಕಲಿ ನಾನು ನಾಸ್ತಿಕ. ತುಂಬಾ ಜನ ಕೇಳ್ತಾರೆ ನಂಗೆ, ಈ ನಮ್ಮ ಕಾಲೇಳಿಯವರು ಇರ್ತಾರಲ್ಲ ಈ ಫೇಸ್ಬುಕ್ ಅಲ್ಲಿ, ನೀನ್ ಹೆಂಗ್ ಬಳಸಿದೆ ಅದನ್ನ. ನನಗೆ ಎಲ್ಲವೂ ಕವಿ ಸಮಯ. ನಮ್ಗೆ ಮೋಡ ಮಾತಾಡತ್ತೆ, ಗಗನವೇ ಬಾಗಿ, ಹೂವಿನ ಕೇಳತ್ತೆ, ನಾವು ಕಡಲು ಎಲ್ಲದನ್ನೂ ಮಾತಾಡ್ಸ್ತೀವಿ ನಾವು. ನಮ್ಗೆ ಈ ದೇವರ ಕಲ್ಪನೆನೂ ಕೂಡ ಒಂದು ಕವಿ ಸಮಯ. ತುಂಬಾ ಸಾಂಗಲ್ಲಿ ನಾನು ಬ್ರಹ್ಮ ಬಳಸಿದ್ದೀನಿ. ಬಟ್ ನೀವು ಇತ್ತೀಚೆಗೆ ನೋಡ್ಕೊ ಬಂದ್ರೆ ಒಂದೇ ಸರಿ ನಾಸ್ತಿಕ ಆಗ್ಬಿಡ್ಲಿಲ್ಲ ನಾನು. ನಾಸ್ತಿಕ ಆಗಿದ್ದು ಅದೊಂದು ಪ್ರೋಸೆಸ್. ಅದು ಸ್ವಲ್ಪ ನಂಬಿದ್ವಿ, ಬರ್ತಾ ಬರ್ತಾ ಡೌಟು, ಆಮೇಲೆ ಡೌಟ್ ಈಗೆಲ್ಲ ಒಂದ್ ಕಡೆ ಇಲ್ಲ ಅನ್ನೋ. ಅದು ನಮ್ಮ ಹಾಡುಗಳಲ್ಲಿ ನೋಡ್ಬೋದು ನೀವು. ಇವನ್ ಕುವೆಂಪು ಅವ್ರು ನೋಡಿದ್ರು ಹಂಗೆ ಕಾಣುತ್ತೆ. ಕುವೆಂಪುನ ಜೊತೆ ನಾನು ಹೋಲಿಸ್ಕೋತಿಲ್ಲ, ಬಟ್ ಉದಾಹರಣೆ ತಗೋತೀನಿ. ಅವರ ಆರಂಭದ ದಿನಗಳ ಬರಹಗಳಿಗೂ ಮತ್ತು ನಾವೆಲ್ಲ ನಮ್ಮ ಕೆಲಸದ ಜೊತೆ ಬೆಳಿತೀವಿ. ಯಾರು ಬೆಳೆದಂತ ಹಿಂಗೆ ಟಕ್ಕಂತ ನಿಂತು ಬಿಡಲ್ಲ. ಬದಲಾವಣೆಯೇ ಶಾಶ್ವತ, ಬದಲಾವಣೆ ಜಗದ ನಿಯಮ, ಬದಲಾವಣೆ ಒಂದೇ ಪರ್ಮನೆಂಟ್.
ಸೊ ನಾವು ಬದಲಾಗ್ತಾ ನಮ್ಮ ನಿಲುವುಗಳು ಬದಲಾಗ್ಬೋದು, ನಮ್ಮ ಆಸಕ್ತಿಗಳು ಬದಲಾಗ್ಬೋದು, ವ್ಯಕ್ತಿತ್ವ ಬದಲಾಗುತ್ತೆ. ಹಾಗೆ ಆ ಪ್ರೋಸೆಸ್ ಅದು. ದೇವರಿಲ್ಲ ಅನ್ನೋಕೆ ಒಂದು ಜೋಕ್ ಇದೆ ಸರ್. ಹಾಂ, ಯಾರೋ ಒಬ್ಬ ಅವ್ರ ಮಗನಿಗೆ ದೇವರಿಲ್ಲ ಅಂತ ಹೆಸರಿಬಿಟ್ನಂತೆ. ಯಾರೋ ಬಂದು ಬೈದ್ನಂತೆ, ಹಂಗೆಲ್ಲ ಇಡಬಾರ್ದು ಕಣ, ಹಂಗೆ ದೇವರೇ ಪ್ರೂವ್ ಮಾಡ್ತಾನೆ ನೋಡು. ಸ್ಕೂಲಿಗೆ ಹೋದ್ನಂತೆ, ಅಟೆಂಡೆನ್ಸ್ ಹಾಕ್ತಿದ್ರಂತೆ. ಮಂಜುಳಾ ಇದ್ದೀನಿ, ಬಂದಿದ್ದೀನಿ. ರಮೇಶ ಇದ್ದೀನಿ, ದೇವರಿಲ್ಲ ಅಂದರೆ ಇದ್ದೀನಿ ಅಂತ ಕೈ ಎತ್ತದ್ನು. ಅವ್ರವ್ರ ನಂಬಿಕೆ ನಡ್ಸೋಕೆ. ಸೊ ಇವಾಗ ನೀವು 3 ಹೇಳಿದ್ರಲ್ವ ಸರ್? ಹೇಳಿದೆ ಸರ್, ಹೇಳಿ ಸುಮಾರು ಹೇಳಿದ್ರು. ಈಗ ಒಂಚೂರು ಬೆಂಕಿ ಹಚ್ಚೋಣ. ಅವ್ರು ಬರ್ದಿರೋ ಯಾವ ಹಾಡು ಇಷ್ಟ ಇಲ್ಲ, ಯಾಕೆ ಹಿಂಗೆ ಬರ್ದ್ಬಿಟ್ರು ಅವರು ಅಂತ. ಯಾವ ಹಾಡು ಇಷ್ಟ ಇಲ್ಲ ಆ ಥರದ್ದು ಯಾವತ್ತೂ ಅನ್ಸಲ್ಲ. ಅಂದರೆ ಕೆಟ್ಟ ಹಾಡು ಬರೋದ್ರೆ ಯಾರು ಬರೋದು ಇಷ್ಟ ಆಗಲ್ಲ. ಆ ಥರದ್ದು ಏನು ನನ್ನ ಸುತ್ತ ಇರೋರು ಯಾರು ಆ ಥರದ್ದು ಈಗ ನೀವು ಕ್ವೆಶನ್ ಕೇಳಿದ್ದೀರಾ, ನಾವು ಇದೊಂದು ಆನ್ಸರು ಇವ್ರ ಪಕ್ಕದಲ್ಲಿ ಕೂತಿದ್ದಾರೆ ಅಂತಲ್ಲ, ಬಟ್ ಇಷ್ಟ ಇಲ್ಲ ಅನ್ನೋ ಆ ಥರದ್ದು ಯಾವುದು ನೋಡಿಲ್ಲ. ಸುಮ್ಮನೆ ಕೇಳಿದೆ ಸರ್, ಹಂಗೆಲ್ಲ ಹಾಕಲ್ಲ. ಅಲ್ಲ ಹಾಕಿದ್ರು ಆ ಥರದ್ದು ಏನು ಅನಿಸಿಲ್ಲ. ಸರ್ ಇಂಗ್ಲೀಷಲ್ಲಿ ಒಂದು ರೀಡ್ ದ ರೂಮ್ ಅಂತ ಕಾನ್ಸೆಪ್ಟ್ ಇದೆ. ರೀಡ್ ದ ರೂಮ್. ಆ ರೂಮ್ಗೆ ಹೋಗಿ ಅಥವಾ ಆ ಅಟ್ಮಾಸ್ಫಿಯರ್ಗೆ ಹೋದರೆ ಅಥವಾ ಆ ವ್ಯಕ್ತಿನ ನೋಡಿದ್ರೆ ಇವ್ರಿಗೆ ಹೆಂಗೆ ಬರೀಬೇಕು ಲೈನ್ಸು ಅಂತ ಬರುತ್ತೆ. ಆ ಥರದ್ದು ಏನಾದ್ರು ಇಂಪ್ಲಿಮೆಂಟ್ ಮಾಡ್ಕೊಂಡಿದ್ದೀರಾ ನೀವು? ಅಂದರೆ ಯಾವ ಥರದಲ್ಲಿ ಕೇಳ್ತೀರಾ ಗೊತ್ತಾಗಲಿಲ್ಲ. ಈಗ ಫಾರ್ ಎಕ್ಸಾಂಪಲ್ ರೂಮ್ ಓಕೆ ಒಂದು ಅಂದರೆ ಈಗ ಯಾರೋ ಹೊಸ ಡೈರೆಕ್ಟ್ರು ಅಥವಾ ಹೊಸ ಪ್ರೊಡ್ಯೂಸರ್ ಬರ್ತಾರೆ, ಫುಲ್ ಬಿಲ್ಡಪ್ಪಲ್ಲಿ ಮಾತಾಡ್ತಿರ್ತಾರೆ. ಅವ್ರು ಹೇಳ್ತಾ ಇದ್ದಾಗಲೇ ನಿಮಗೆ ಲೈನ್ಸ್ ಬಂದ್ಬಿಡುತ್ತೆ, ಇವ್ನಿಗೆ ಈ ಲೆವೆಲ್ಗೆ ಬರುತ್ತೆ ಸರ್, ಹಂಗೆ ಬರುತ್ತದೆ. ಆಗುತ್ತೆ. ಯಾವ್ದಾದ್ರು ಒಂದು ಪರ್ಟಿಕ್ಯುಲರ್ ಸಾಂಗು, ರೊಮ್ಯಾಂಟಿಕ್ ಸಾಂಗ್ ಬರ್ಬೇಕಾದ್ರೆ ನನಗೆ ಈ ಜಾಗಕ್ಕೆ ಹೋಗಿ ಕೂತ್ಕೊಂಡ್ರೆ ಬರುತ್ತೆ ನೀಟಾಗಿ ಅನ್ನೋ ಥರದ್ದು ಇದೆಯಾ? ಹಾಡು ಹುಟ್ಟೋದು ಇಲ್ಲಿ, ಯಾವುದೋ ಜಾಗದಲ್ಲ. ನಿಮ್ಮನ್ನ ತಗೊಂಡೋಗಿ ಊಟಿಗೆ ಕೂರಿಸಿದ್ರು, ನಿಮ್ಮ ಮನಸ್ಸು ಕಲಾಸಿಪಳ್ಳಿ ಆಗಿದ್ರೆ ನೀವು ಒಳ್ಳೆ ಹಾಡು ಬರಲ್ಲ. ನೀವು ಕಲಾಸಿಪಳ್ಯದಲ್ಲೇ ಕೂತಿರಿ, ನಿಮ್ಮ ಮನಸ್ಸು ಊಟಿ ಆಗಿದ್ರೆ ಒಳ್ಳೆ ಹಾಡು ಬರುತ್ತೆ. ಈ ಎಲ್ಲವೂ ಇಲ್ಲಿರೋದು. ಬಹಿರಂಗವಾಗಿದ್ದು ಯಾವುದೂ ನಿಮ್ಗೆ ಏನು ಸಪೋರ್ಟ್ ಮಾಡಲ್ಲ. ಅಂತರಾತ್ಮ ಒಳಗಡೆ ನೀವು ನೆಮ್ಮದಿಯಾಗಿದ್ರೆ ಎಲ್ಲ ಆಗುತ್ತೆ. ನೀವು ಸಂತೆಯಲ್ಲಿ ಕೂರಿಸಿ ನನ್ನ, ಹೌದು, ನಾನು ನಿಶ್ಶಬ್ದದ ಬಗ್ಗೆ ಹಾಡು ಬರೀಬಲ್ಲೆ. ಸಂತೆಯಲ್ಲಿ ಕೂತ್ರು ಸಂತನಂತಿರಬೇಕು, ಹಾಡ್ಬೇಕು. ಬೌನ್ಸ್ ಆಗಿರೋ ಚೆಕ್ಗಳು ಎಷ್ಟಿದೆ ಸರ್ ನಿಮ್ಮ ಹತ್ರ? ತುಂಬ ಕಡಿಮೆ ನನ್ನ ಹತ್ರ ಅಂತೂ. ಅಷ್ಟೇ ಕಡಿಮೆ. ಸುಮ್ಮನೆ ಹೇಳ್ತಾರೆ ಅನ್ಸುತ್ತೆ ಕೆಲವರು. ಇಲ್ಲ ಅದು ಡಿಫ್ರೆನ್ಸ್ ಏನು ಗೊತ್ತಾ ಸರ್, ನಮ್ಮದು ಭಾಳ ದೊಡ್ಡ ಅಮೌಂಟ್ ಅಲ್ಲದೆ ಇರೋದ್ರಿಂದ ಚೆಕ್ ಲೆವೆಲ್ ಕಡಿಮೆ. ಈಗ ಈ UPI ಇವೆಲ್ಲ ಬಂದಿದ್ದು ಬೇರೆ, ಅದಕ್ಕೆ ಮುಂಚಿನ ತಾನೇ ಚೆಕ್ ಕತೆ. ಆ ಚೆಕ್ ಕತೆಗಳು ನಾವು ಚೆಕ್ ತಗೊಳಕ್ಕೆ ಶುರು ಮಾಡಿದ್ದೆ ಲೇಟ್. ನಾನು 50 ರೂಪಾಯಿಗೆ ಒಂದು ಹಾಡು ಬರ್ಕೊಂಬಂದವನು. ಅದು 500 ಆಗಿ, ಅದು 1000 ಆಗಿ, ಅದು 2000 ಆಗಿ, ಅದು 5000 ಆಗೋ ಹೊತ್ತಿಗೆ ನಾನು ಸೂಪರ್ ಸ್ಟಾರ್. 5000ಕ್ಕೆ ನಾನು ಸೂಪರ್ ಸ್ಟಾರು. ಹಂಗೆ ಮುಂದಕ್ಕೆ ಹೋಗಿ ಮುಂದಕ್ಕೆ ಇನ್ನೇನು ಇಲ್ಲ, ಒಂದು ಕೀರ್ತಿ ENT ಕ್ಲಿನಿಕಲ್ಲಿ ಬರೋ ಹೊತ್ತಿಗೆ ನಾನು ಮೆಗಾಸ್ಟಾರ್ ಅಲ್ವಾ? ಅಲ್ಲ, ಇನ್ನೊಂದು ಮಜಾ ಏನಂದರೆ ಆ್ಯಕ್ಚುಲಿ ನಾವು ಸಿನಿಮಾದ ಆರಂಭಿಕ ಹಂತದಲ್ಲಿ ಬರ್ತೀವಿ, ಇನ್ನೂ ಶೂಟಿಂಗೂ ಹೋಗಿರಲ್ಲ. ಪ್ರೊಡ್ಯೂಸರಿಗೂ ಒಂದು ಉತ್ಸಾಹ ಇರುತ್ತೆ ಏನೋ ಮಾಡಬೇಕು ಅಂತ. ಮತ್ತು ನಮ್ಗೆ ತುಂಬ ದೊಡ್ಡ ಅಮೌಂಟಾಗಿ ಕಾಣಲ್ಲ ಆ್ಯಕ್ಚುಲಿ. ಹಾಗಾಗಿ ಅವಾಗೆಲ್ಲ ಕೊಡ್ತಾ ಇರ್ತಾರೆ. ಕಷ್ಟ ಆಗೋದು ಯಾರಿಗೆ ಗೊತ್ತಾ? ಈ ಲಾಸ್ಟ್ ಬರೋತ್ತಿಗೆ ತಗಲಾಕೋತಾರಲ್ಲ, ಆ ಟೈಮಲ್ಲಿ ಬರೋರಿಗೆ ಸ್ವಲ್ಪ ಕಷ್ಟ. ನಮಗೆ ಉತ್ಸಾಹ ಇರುತ್ತೆ, ಯಾರೋ ಲಿರಿಕ್ ರೈಟರ್ ಅಂತೆ, ಅವ್ರು ಮೀಟ್ ಮಾಡೋದು ಬರೋದು. ಆವಾಗ ತಾಂಬೂಲ ತೊಗೊಂಬಂದು ಕೊಡ್ತಾರೆ, ಶಾಲ್ ಹಾಕಿ ಕೊಡ್ತಾರೆ, ಕಾಯಿ ಮೇಲಿಟ್ಟು ಕೊಡ್ತಾರೆ, ಕೆಲವ್ರು ಕಾಲಿಗೆ ಬಿದ್ದು ಕೊಡ್ತಾರೆ. ಅವಾಗ ಒಂದು ಉತ್ಸಾಹ ಇರುತ್ತೆ ಎಲ್ಲ. ಸೊ ಹಂಗಾಗಿ ನಾವು ಸ್ವಲ್ಪ ಬಚಾವು, ಸೇಫ್ ಝೋನಲ್ಲಿದ್ದೀವಿ ನಾವು. ಚೀಲದಲ್ಲೂ ದುಡ್ಡು ಬಂದಿದೆಯಾ ಸರ್ ನಿಮಗೆ? ಹಾಂ, ಕವರಲ್ಲಿ ಪ್ಲಾಸ್ಟಿಕ್ ಕವರು, ಚೀಲ ಆ ಥರ ಆಗಲಿ ಕನ್ನಡ ಚಿತ್ರರಂಗದಲ್ಲಿ ಅಂತ ಒಂದ್ಸಲ ಹರಿಸ್ಬಿಡಿ. ಇಲ್ಲ, ನನಗೆ ಚೀಲದಲ್ಲಿ ದುಡ್ಡು ಬಂದಿದೆ ಅಂದರೆ ನಾನು ಆ್ಯಕ್ಚುಲಿ ಸಾಂಗಿಗೂ ಬಂದಿದೆ 1-2 ಸರಿ ಅದಕ್ಕೆ. ಬಟ್ ನಾವು ಬುಲ್ಬುಲ್ ಪ್ರೊಡ್ಯೂಸರ್ ಆದಾಗ ನಾನು ಚೀಲದಲ್ಲಿ ದುಡ್ಡು ಬರೋದು ನೋಡಿದ್ದೆ ಆ್ಯಕ್ಚುಲಿ. ಯಾಕೆ ಅಂದರೆ ಆವಾಗ ಥಿಯೇಟ್ರಲ್ಲಿ 5 ರೂಪಾಯಿ 10 ರೂಪಾಯಿ ಎಲ್ಲ ಬರೋದು, ಕಾಯಿನು ಗೀನು ಎಲ್ಲ ಬರೋದು, 1 ರೂಪಾಯಿ 2 ರೂಪಾಯಿ. ಅಂದರೆ ಈಗಿನ ಥರ ಡಿಜಿಟಲ್ ಇರಲಿಲ್ಲಲ್ಲ, ಎಲ್ಲ ಹಂಗೆ ತಂದು ಕೊಡಬೇಕಿತ್ತು. ನನ್ನ ಚಂದ್ರಾಲಯ ರೂಮಲ್ಲಿ ಒಂದು ರೂಮಲ್ಲಿ ಬರೀ ಚಿಲ್ಲರೆನೇ ಇತ್ತು. ಒಂದು ರೂಮಲ್ಲಿ 5 ರೂಪಾಯಿ 10 ರೂಪಾಯಿ ನೋಟ್ ಇಟ್ಟಿದ್ವಿ. ಚೀಲದಲ್ಲಿ ಮೂಟಲ್ಲಿ ಬೇಜಾನು ನೋಡಿ ಅದೊಂದೇ ಟೈಮು, ಆಮೇಲೆಲ್ಲ ಇಲ್ಲ. ಅದರದ್ದೆಲ್ಲ IT ಆಗೋಗಿದೆ. ನನಗೆ ಬಂದಿರೋ ಮಾಹಿತಿ ಪ್ರಕಾರ ಸರ್, ಬೊಂಬೆ ಹೇಳುತ್ತೈತೆ ಹಾಡು ಮೊದಲು ನಿಮಗೆ ಬಂದಿತ್ತು ಅಂತ. ಸುಮಾರು 2 ತಿಂಗಳು ನಮ್ಮ ಹತ್ರ ಇತ್ತು. ನಾನು ಗೂಗಲ್ ಅಂತ ಒಂದು ಸಿನಿಮಾ ಮಾಡ್ತಿದ್ದೆ. ಆ ಸಿನಿಮಾ ಬ್ಯುಸಿಯಲ್ಲಿ ಬಿದ್ದು ಸುಮಾರು ಹಾಡುಗಳು ಬರೆಯೋಕ್ಕಾಗಲೇ ಇಲ್ಲ. ಬೊಂಬೆ ಹೇಳುತ್ತೈತೆ ಸುಮಾರು 2 ತಿಂಗಳು ಅದು
ಫೋನ್ ಮಾಡ್ತಿದ್ರು, ಮಾಡ್ತೀನಿ ಅಂತ ಹೇಳ್ತಾ ಇದ್ದೆ. ಆಗಲೆಲ್ಲ ಕೊನೆಗೆ ಡೈರೆಕ್ಟ್ರು ಫೋನ್ ಮಾಡಿದ್ರು, ನಮ್ಮ ಹರಿಕೃಷ್ಣ ಅವ್ರಿಗೂ ಹೇಳಿದೆ, ಆಗಲ್ಲ, ಇನ್ನು ಕಷ್ಟ ಆಗುತ್ತೆ, ಕಾನ್ಸಂಟ್ರೇಷನ್ ಮಾಡಿ ನಾನು ಯಾವುದೇ ಹಾಡಾದರೂ ಕೂಡ ಅಷ್ಟೇ, ಅದು ಯಾವುದೇ ಸಿನಿಮಾ ಆಗಲಿ, ಸಣ್ಣದು ದೊಡ್ಡದು ಅಂತ ಇರಲ್ಲ, ಅದಕ್ಕೆ 100% ನಾನು ಕೆಲಸ ಮಾಡ್ತೀನಿ. ಆ ಹಾಡಿಗೆ ಹಂಗೆ ಮಾಡ್ಬೇಕಂದ್ರೆ ನನಗೆ ಸಮಯ ಬೇಕಿತ್ತು, ಅದೇ ಇರಲಿಲ್ಲ. ಹಂಗಾಗಿ ನಾನು ಹೇಳಿದೆ, ಆಗಲ್ಲ, ಕಷ್ಟ ಆಗುತ್ತೆ ಅಂತ. ಆಮೇಲೆ ಅದನ್ನು ಡೈರೆಕ್ಟ್ರು ಬರ್ಕೊಂಡು ನನಗೂ ಕೂಡ ಬಂದಿತ್ತು. ಬೊಂಬೆ ಹೇಳ್ತಾ ಇದ್ದೆ. ನನಗೂ ಬಂದಿತ್ತು. ನನಗೆ ಮೋಸ್ಟ್ಲಿ ಲಾಸ್ಟ್ ಸ್ಟೇಜಲ್ಲಿ ಬಂದಿದೆ, ಇವರಿಗೆ ಆರಂಭಿಕ ಸ್ಟೇಜಲ್ಲಿ ಬಂದಿದೆ. ನನಗೆ ಬರೋ ಹೊತ್ತಿಗೆ ಒನ್ ಫೈನ್ ಡೇ ಇಷ್ಟು ನೈಟ್ಗೆ ಕವಿಗಳೇ ಒಂದು ಸಾಂಗ್ ಇದೆ, ಬೆಳಗ್ಗೆವರೆಗೆ ಕೊನೆ ಪಕ್ಷ ಒಂದು ಪಲ್ಲವಿ ಕೊಡಿ ನನಗೆ. ನಾನು ಸಾಂಗ್ ಕೇಳಿದ್ರೆ ಅದ್ಭುತ. ಯಾಕಂದರೆ ಬೊಂಬೆ ಹೇಳುತ್ತೈತೆ ಲೈನ್ ಆಲ್ರೆಡಿ ಇತ್ತಲ್ಲಿ. ಬೊಂಬೆ ಹೇಳುತ್ತೈತೆ ಮತ್ತೆ ಹೇಳುತ್ತೈತೆ ನೀನೇ ರಾಜಕುಮಾರ್ ಇದಿತ್ತು. ನನಗೆ ಗೊತ್ತಾಯಿತು ಇದು ದಿಸ್ ವಿಲ್ ಬಿ ಅ ಬಿಗ್ ಹಿಟ್ ಆಗುತ್ತೆ, ಡೌಟೇ ಇರಲಿಲ್ಲ ನನಗೆ. ನಾನು ಯೂಶ್ವಲಿ 10 ಗಂಟೆ ಮೇಲೆ ಯಾರು ಮಾತಾಡಿಸಿದ್ರು ಮಾತಾಡೋಲ್ಲ, ಮಲಗಿಬಿಡೋನು. ಅವತ್ತು ರಾತ್ರಿ ಕೂತ್ಕೊಂಡು ಬರೆದೆ ನಾನು, ರಾತ್ರಿನೇ ಕಳಿಸ್ದೆ ಕೂಡ. ಇನ್ನೂ ನೆನಪಿದೆ ಏನು ಬರೆದಿದ್ದೆ ಅಂತ. ಅವ್ರ ಸಿಚುವೇಶನ್ ಹೇಳಿದ್ರು, ಫಾರಿನ್ನಿಂದ ಬಂದಿದ್ದಾನೆ, ಯಾರು ಬಂಧುಗಳೆಲ್ಲ ಸತ್ತೋಗ್ಬಿಟ್ಟಿದ್ದಾರೆ, ಈಗ ಅವನ ಒಂದು ಹಾಡಿದು ಅಂತ. ಹೌದಾ, ಅನ್ನಕ್ಕೆ ಹಸಿದ ಜನಗಳಿಗಿಂತ ಪ್ರೀತಿಗೆ ಹಸಿದ ಮನಗಳೇ ಹೆಚ್ಚು, ಭೂಮಿ ಮೇಲೆ ಎಂದೆಂದಿಗೂ ನೊಂದವರೇ ನಿನ್ನ ಬಂಧುಗಳು ಇನ್ನ ನೀ ಪ್ರೀತಿಸು. ಹಿಂಗೆ ಬರೆದಿದ್ದೆ ನಾನು. ಅಂದರೆ ನಾನು ಸಿಚುವೇಶನಿಗೆ ಬರೆದೆ. ನೊಂದವರು ಇಲ್ಲೆಲ್ಲ ಅನಾಥಾಶ್ರಮದಲ್ಲಿ ಇರ್ತಾನಲ್ಲ, ಆ ನೊಂದವರೇ ನಿನ್ನ ಬಂಧುಗಳೆಲ್ಲ ತೀರೋಗ್ಬಿಟ್ಟಿದ್ದಾರೆ, ಈಗ ನೀ ಪ್ರೀತಿ. ನಾನು ಪಕ್ಕಾ ಸಿಚುವೇಶನಿಗೆ ಬರೆದೆ. ಆಮೇಲೆ ಕೇಳಿದ್ದು ಮಜಾ ಏನಂದರೆ, ನನಗೆ ಇದು ಓಕೆ ಆಗದಿರೋಕ್ಕೆ ಚಾನ್ಸೇ ಇಲ್ಲ ಅಂತ ನನಗೆ. ನಾನು ಆ ಲೆವೆಲಿಗೆ ಬರೆದುಬಿಟ್ಟಿದ್ದೀನಿ ಅಂತ. ನಾನು ನೆಕ್ಸ್ಟ್ 1 or 2 ಡೇಸಲ್ಲಿ ಹರಿ ಸರ್ ಫೋನ್ ಮಾಡಿದ್ರು, ಕವಿಗಳೇ ಇಲ್ಲ, ಬರೆದಿರೋದು ಡೈರೆಕ್ಟ್ರೇ ಅಲ್ಲ, ಸೊ ಡೈರೆಕ್ಟ್ರೇ ಬರೆದಿರೋದು, ಹಂಗಾಗಿ ಅದು ಚೇಂಜ್ ಮಾಡೋಕ್ಕಾಗಿಲ್ಲ. ಬೇಜಾರಾಯಿತು. ನನಗೆ ಗೊತ್ತಿತ್ತು ಈ ಸಾಂಗ್ ಯಾವ ಲೆವೆಲಿಗೆ ಹೋಗ್ಬೋದು ಅಂತ. ಆಮೇಲೆ ಎಲ್ಲಿ ಹೋದರೂ ಅದೇ ಸಾಂಗ್ ಕೇಳ್ತಾ ಇದೆ, ಎಲ್ಲಿ ಹೋದರೂ ಅದೇ ಸಾಂಗ್. ಭಾಳ ಬೇಜಾರಾಗ್ತಿತ್ತು ನನಗೆ. ಇವತ್ತಿನ ಮಟ್ಟಿಗೆ ಹೇಳ್ತೀನಿ, ಫ್ರಾಂಕಾಗಿ ಹೇಳ್ತೀನಿ, ಸಂತೋಷ್ ರಾಮ್, ಆನಂದ್ ರಾಮ್ ಅವರು ತಪ್ಪು ತಿಳ್ಕೊಬಾರ್ದು. ನನಗನ್ನಿಸ್ತಾಯಿತ್ತು ಇದು ಈ ಸಿಚುವೇಶನಿಗೆ ಬರೆಯೋ ಬದಲು ಪುನೀತ್ ಅವ್ರ ಮೇಲೆ ಬರೆದುಬಿಟ್ಟಿದ್ದಾರೆ ಈ ಸಾಂಗ್ನ. ಯುವರತ್ನ, ರಾಜರತ್ನ, ಏನೋ ಅವ್ರ ಸಿನಿಮಾ ಸಾಂಗ್ಗಳು ಅವರು ವೈಯಕ್ತಿಕವಾಗಿ ಬರೆದಿದ್ದಾರೆ, ಇದು ಸಿಚುವೇಶನಿಗೆ ಬರೀಬೇಕಿತ್ತು ಅನ್ನೋದು ನಂಗೆ ಒಂದು ಇತ್ತು. ಬಟ್ ಗೊತ್ತಿಲ್ಲ, ಎಲ್ಲೋ ಒಂದು ಕಡೆ ನೋಡಿ ಆ ಸಾಂಗ್ ತನಗೆ ಬೇಕಾಗಿದ್ದು ಬರ್ಸ್ಕೊಂತು. ಆಮೇಲೆ ನನಗನ್ಸುತ್ತೆ ನಾನು ಬರೆದಿದ್ದಕ್ಕಿಂತ ಅವ್ರು ಬರೆದಿದ್ದೆ ಆಫ್ಟರ್ ಲಿರಿಕ್ಸ್. ಅಂದರೆ ಆಫ್ಟರ್ ಪುನೀತ್ ಅವ್ರು ತೀರ್ಕೊಂಡ್ಮೇಲೆ ಅದು ಪುನೀತ್ ಅವ್ರದ್ದು ಒಂದು ಸಿಗ್ನೇಚರ್ ಸಾಂಗ್ ಆಗೋಯ್ತು. ಅವಾಗ ಅನಿಸ್ತು ನನಗೆ, ನಾನು ಬರೆದಿದ್ದ ಲಿರಿಕ್ಕಿಂತ ಕರೆಕ್ಟು. ನನಗೆ ಅವತ್ತಿಗೆ ಅನಿಸಿರ್ಬೋದು ನಾನು ಬರೆದಿದ್ದ ಲಿರಿಕ್ ಇರಬೇಕಿತ್ತು ಅಂತ, ಬಟ್ ಇದೇ ಕರೆಕ್ಟ್ ಲಿರಿಕ್ಕು. ನನಗೆ ಅದೇ ಕಾರಣಕ್ಕೇನೋ ನಾನು ಆಗಲೇ ವೇದಿಕೆಗಳಲ್ಲಿ ಹೇಳ್ಬಿಟ್ಟಿದ್ದೆ, ಆ ಹಾಡು ನಾನು ಬರೀದೇ ಇರೋದು ನನಗೊಂಥರ ಸಮಾಧಾನ ಅಂತ. ಹೌದು, ಬರೆದಿದ್ರೆ ಒಂದು ಹಿಟ್ಟು ಫೀಲು ಅದು ಬೇರೆ. ಬಟ್ ಆ ಥರದ್ದು ಒಂದು ಹಾಡಿನ ಮೂಲಕ ನಾನು ಅಂದರೆ ಅಪ್ಪುವ್ರಿಗೆ ಹಾಡು ಬರೆದು ನನ್ನ ಕೆರಿಯರೆಲ್ಲ ಅದೊಂದು ಹಾಡು ಉಳಿದುಕೊಂಡ್ರೆ ಅಪ್ಪು ಸದಾ ಅಲ್ಲಿ ಹಾಡೋಕ್ಕೆ ಶುರು ಆಗ್ತಾರೆ ಅನ್ನೋ ಕಾರಣಕ್ಕೆ ಇವ್ರು ಹೇಳಿದ ಫೀಲ್ ನನಗೆ ಆಗಿದೆ, ಈಗ ನಾನು ಅನುಭವಿಸ್ತಾ ಇದ್ದೀನಿ ಅದನ್ನು. ಅನ್ನೋದು ಬರೀದೇ ಇರೋದು ಒಳ್ಳೇದಾಯ್ತೇನೋ ಅಂತ ಒಂದೊಂದು ಸಲ ಅನ್ಸುತ್ತೆ. ಇದ್ಯಾವುದು ಗೊತ್ತಾ, ನಾನು ಹೇಳಿಕೊಟ್ಟಿದ್ದು ಚಾಮುಂಡಿ ತಾಯಿ ಎಣ್ಣೆ ಹಾಡು, ವಿಷ್ಣುವರ್ಧನ್ ಸರ್ದ ಲಾಸ್ಟ್ ಸಾಂಗ್ ಅದು. ನಾವು ಅದನ್ನು ಲಿರಿಕೇ ಇರಲಿಲ್ಲ ನಮ್ಮ ಹತ್ರ. ಚೆನ್ನೈಯಲ್ಲಿ SP ಬಾಲಸುಬ್ರಹ್ಮಣ್ಯಂ ಸರ್ ಅವರ ಇದು ಫಿಕ್ಸ್ ಆಗಿದೆ, ಕಾಲ್ ಶೀಟ್ ಫಿಕ್ಸ್ ಆಗಿದೆ. ನಾನು ಗುರುಕಿರಣ್ ಅವರು ಕಾರಲ್ಲಿ ಹೋಗ್ತಾ ಇದು ಬರಿಬೇಕು ಅಂತ. ಏನು ಗುರುಜಿ, ಹೋಗ್ತಾನೆ ಬರ್ಕೊಂಡು ಹೋದ್ವಿ. ನಾವು ಯೋಚನೆ ಮಾಡಿದ್ದು ಇದು ಹೆಂಗೆ ಸ್ಟಾರ್ಟ್. ವಿಷ್ಣು ಸರ್ ಮೈಸೂರವರು, ಚಾಮುಂಡಿ ಅಂದರೆ ಇಷ್ಟ, ಸೊ ಅಲ್ಲಿಂದ ಸ್ಟಾರ್ಟ್ ಮಾಡೋಣ ಅಂತ. ಚಾಮುಂಡಿ ತಾಯಿಯಾಣೆ ನಾನಿಂದ ಇನ್ನೆಲ್ಲ ಜನ್ಮದಲ್ಲೂ ಹುಟ್ಟೋದು ಇಲ್ಲೇನೆ ಪ್ರೀತಿಸೋದು ಎಂದು ಇದು ನೋಡಿ, ಇನ್ನೆಲ್ಲ ಜನ್ಮದಲ್ಲಿ ಎಲ್ಲೋ ಒಂದು ಕಡೆ ಎಲ್ಲೋ ಒಂದು ಅವ್ರ ಚರಮಗೀತೆಯ ಒಂದು ಸೌಂಡಿಂಗ್ ಬಂತು. ನನಗೆ ಒಂದು ಮಟ್ಟದ ತನಕ ಇದೇನು ಅನಿಸಿರಲಿಲ್ಲ. ವಿಷ್ಣು ಸರ್ ಸತ್ತಿದ್ದ ದಿನ, ತಿರ್ಕೊಂಡಿದ್ದ ದಿನ ನಾನು ಅವ್ರ ಮನೆಗೆ ಹೋದ್ವಿ. ಎಲ್ಲ ನಮ್ಮ ಪಾಡಿಗೆ ನಾವು ಭಾಳ ಇದರಲ್ಲಿ ನಿಂತಿದ್ವಿ. ಶಿವರಾಮ್ ಸರ್ ಬಂದರು. ಆ್ಯಕ್ಚುಲಿ ಶಿವರಾಮ್ ಸರ್ ಹಿಂದ್ಗಡೆ ಹಿಂಗೆ ಇಲ್ಲಿ ಬಂದವರು ಹಿಂಗೆ ನಿಂತ್ಕೊಂಡು ನಿಧಾನವಾಗಿ ಹಾಡಕ್ಕೆ ಶುರು ಮಾಡಿದ್ರು. ಚಾಮುಂಡಿ ತಾಯಿ ಆಣೆ ನಾನೆಂದು ನಿಮ್ಮೋನೆ, ಇನ್ನೆಲ್ಲ ಜನ್ಮದಲ್ಲೂ ಹುಟ್ಟೋದು ಇಲ್ಲೇನೆ ಪ್ರೀತಿಸೋದು ಎಂದು ನಿಮ್ಮ. ಏನಪ್ಪ ನಿಂಗೆ ಏನಾರು ಗೊತ್ತಾಗಿತ್ತ? ಇದು ಹಿಂಗೆ ಅಂದ್ರೆ ನಂಗೆ ಅವರು ಒಂದು ಸಾರಿ ನನಗೆ ಒಂದು ಶಿವರಾಗ್ಬಿಟ್ಟೆ, ನಾನು ಬೆವರ್ಬಿಟ್ಟೆ. ನಾನು ಅಯ್ಯಪ್ಪ ಹಿಂಗಾಗೋಯ್ತಾ ಇದು ಅಂತ. ಎಲ್ಲೋ ಒಂದು ಕಡೆ ಅದು ಸಾಂಗ್ ಕೇಳಿದಾಗೆಲ್ಲ ಅವ್ನು ಕಳ್ಕೊಂಡ್ವಲ್ಲ ನಾವು. ಎಲ್ಲೋ ನಾನು ಒಂದು ಬರಿಬೇಕಿತ್ತು, ಬರಿಬಾರ್ದಿತ್ತು, ಹಿಂಗೆ
ನಾವು ಬರ್ದಿದ್ದು ಏನೂ ಅಲ್ಲ, ಬಟ್ ಆಯ್ತದು ಕಾಕತಾಳೀಯನೇ ಆದರೂ ಕೂಡ ನಮಗೆ ಫೀಲ್ ಆಗುತ್ತೆ ಹ್ಯೂಮನ್ ಆಗಿ ಕರೆಕ್ಟ್ ಮಾಡ್ತೀವಿ. ಏನಂದರೆ ತುಂಬ ಸಿನಿಮಾದಲ್ಲಿ ಆಗುತ್ತೆ. ನಾನು ಬೇರೆ ಬೇರೆ ಎಕ್ಸ್ಪೀರಿಯೆನ್ಸ್ಗಳಿದೆ, ಅದು ಹೇಳಬಾರ್ದು. ರೈಟರ್ ಅಂದ್ರೇ ಸರಸ್ವತಿ, ಅದೊಂದು ಇಂಟ್ಯೂಷನ್ ಅಲ್ವ, ಅದು ನಮಗೇನೋ ಒಂದು ಬರುತ್ತಲ್ಲ, ಆ ಬರುವುದೇ ಒಂದು ಶಕುನ ಆಗುತ್ತೆ ಭಾಳ ಸಲ. ನಾನು ಈ ಪ್ಯಾಥೋ ಸಾಂಗ್ಗಳು ತಂದಾಗ ಆದಷ್ಟು ಅದನ್ನು ಪಾಸಿಟಿವ್ ನೋಟಲ್ಲಿ ಎಂಡ್ ಆಗೋ ಥರ, ಪಾಸಿಟಿವ್ ವೇನಲ್ಲಿ ಹೋಗೋ ಥರ ಟ್ರೈ ಮಾಡ್ತೀನಿ. ಅವ್ರಿಗೂ ಹೇಳ್ತೀನಿ, ಬೇಡಮ್ಮ ಅವ್ನು ಸತ್ತೋದ ಆಯಿತು ಕತೆ, ಅದ್ರ ಮೇಲೆ ಅವ್ನ ಫ್ರೆಂಡು ನನ್ನ ಅಯ್ಯೋ ಅಂತ ಹತ್ಕೊಂಡು ದುಃಖ, ಆ ದುಃಖದ ಹಾಡು ಬೇಡ, ಅದನ್ನು ಬೇರೆ ಥರ ಮಾಡೋಣ ಅಂತ ಮಾಡ್ತೀನಿ. ಯಾಕೆ ಗೊತ್ತಾ, ತುಂಬ ಸಲ ಆ ಸಾಲುಗಳು ಏನೋ ಬರೆದಿರ್ತೀನಲ್ಲ, ಆ ಸಾಲುಗಳ ಎಫೆಕ್ಟು ಆ ಸಿನಿಮಾಗಳಲ್ಲಾಗಿದೆ, ಆ ಕಲಾವಿದರುಗಳ ಮೇಲಾಗಿದೆ. ಈಗ ನೆನ್ನೆನೂ ಯಾರ ಹತ್ರ ಮಾತಾಡ್ತಾ ಇದ್ದೆ, ಏನಾಯಿತು ಇದೇನಾಯಿತು ವಿಧಿಯಾಟ ಏನಾಯಿತು, ನೀನಿಲ್ಲ ವಂಶಿ ನಿನ್ನ ನೆರಳೆ ನಿನಗಿಲ್ಲ, ರೆಟ್ರಾಸ್ಪೆಕ್ಟಿವ್ ಆಗಿ ನೋಡಿದಾಗ ಬೇಜಾರಾಗುತ್ತೆ. ಆ ಥರದ್ದೊಂದು ಇದು. ಕೆಲವು ಸಲ ಅಂದರೆ ಒಂದು ತೆಲುಗಿನಲ್ಲಿ ಒಂದು ಇದಿದೆ, ಒಂದು ಸಂಸ್ಕೃತಿ. ಈಗ ನನ್ನ ಹತ್ರ ಹಾಡು ಬರ್ಸ್ಕೊಳಕ್ಕೆ ಬಂದಿದ್ದೀರಿ, ನಾನು ನಿಮ್ಮ ಎದುರುಗಡೆ ಕೂತು ಏನೋ ಒಂದು ಲೈನ್ ಬರಿತೀನಿ, ಬರೆದ್ಮೇಲೆ ತೋರಿಸ್ತೀನಿ, ನೀವು ನೋಡ್ತೀರಿ, ಓಕೆ ಸರ್ ಬೇರೆ ಏನಾದರೂ ಇನ್ನೊಂದು ಥರ ಏನೋ ಬಂದಿದೆ ಸರ್, ಆಯಿತು. ಆದರೆ ನಾನು ನಿಮಗೋಸ್ಕರ ಏನು ಬರೆದಿರ್ತೀನಲ್ಲ, ಅದನ್ನು ತೆಗೆದಿಟ್ಕೋತಾರೆ ಅವರು. ಸಿನಿಮಾದಲ್ಲಿ ಎಲ್ಲಾದರೂ ಬಳಸ್ತೀನಿ ಅಂತ, ಡೈಲಾಗಾಗಿ ಬಳಸ್ತೀನಿ, ಅಥವಾ ಇದಿರಲಿ ನನಗೆ ಬೇಕು ಅಂತ. ಯಾಕೆ ಅಂತ ಕೇಳ್ತೀನಿ ನಾನು. ಅದು ಬೇಡ ಅಂದಮೇಲೆ ಅದನ್ನ ಯಾಕೆ ಇಟ್ಕೊಂಡು? ನೀವು ಮೊದಲು ಪೆನ್ ಇಡ್ತಿದ್ದು ನಮ್ಮ ಸಿನಿಮಾಗೋಸ್ಕರ ನೀವೇನೋ ಒಂದು ಪ್ರಸಾದ ಥರ ಕೊಟ್ರಲ್ಲ, ಅದಕ್ಕೆ ನಾನು ವ್ಯಾಲ್ಯೂ ಮಾಡಬೇಕು ಅದನ್ನು. ಅದು ನಂಗೆ ಬೇಕು ಬೇಡ ಸಿನಿಮಾಗಾಗುತ್ತಲ್ಲ ಸೆಕೆಂಡ್ ಥಾಟ್. ಹೌದು, ಬಟ್ ನನಗೆ ಇದು ಇಟ್ಕೋಬೇಕು ನಾನು. ಈ ಥರದೊಂದು ಕಲ್ಚರ್ ಇದೆ. ಸೂಪರ್ ಸರ್, ಥ್ಯಾಂಕ್ ಯು ಸೋ ಮಚ್. ಖುಷಿ ಆಯಿತು, ತುಂಬ ಚೆನ್ನಾಗಿ ಮಾತಾಡಿದ್ರಿ, ಒಳ್ಳೊಳ್ಳೆ ವಿಚಾರಗಳನ್ನು ಹಂಚ್ಕೊಂಡ್ರಿ. ನೀವು ಸಂಗೀತಕ್ಕೆ, ಸಾಹಿತ್ಯಕ್ಕೆ, ರಾಗಗಳಿಗೆ ವಿಶೇಷವಾಗಿ ಸ್ವಲ್ಪ ಕನೆಕ್ಷನ್ ಇರೋದ್ರಿಂದ, ಸಂಬಂಧ ಇರೋದ್ರಿಂದ ನಮ್ಮಲ್ಲಿ ರಾಗ ಆರ್ಟ್ಸ್ ಅಂತ ಇದ್ದಾರೆ ಸರ್, ಅವರು ನಿಮಗೊಂದು ವಿಶೇಷವಾಗಿ ಗಿಫ್ಟ್ ಕೊಟ್ಟಿದ್ದಾರೆ. ನೀವು ಬರಿತೀರಾ ಅಂತಂದ್ಬಿಟ್ಟು ನಿಮ್ಗೆ ಪೆನ್ ಸ್ಟ್ಯಾಂಡ್ ಕೊಟ್ಟಿದ್ದಾರೆ, ಪೆನ್ಗಳು ಇಟ್ಕೊಳ್ಳಿ ಅಂತ. ನಮ್ಮ ಹೆಂಡತಿಯರೇ ಎಷ್ಟು ಗಿಫ್ಟ್ ಕೊಟ್ಟಿಲ್ಲ ಸರ್, ನಮ್ಮ ಗರ್ಲ್ ಫ್ರೆಂಡ್ಸ್ ಅವಾಗಿಂದು ನಾವು ಕೊಟ್ಟಿಲ್ಲ. ಥ್ಯಾಂಕ್ ಯು ಸರ್. ಚೆನ್ನಾಗಿ ರಾಗ ಆರ್ಟ್ಸು ಜಯನಗರ HSR ಲೇಔಟು, ಸದಾಶಿವನಗರ ಮತ್ತು ಸಹಕಾರ ನಗರಲ್ಲಿದೆ. ಚೆನ್ನಾಗಿ ಜಯನಗರ HSR ಲೇಔಟು, ಸದಾಶಿವನಗರ ಮತ್ತು ಸಹಕಾರ ನಗರಲ್ಲಿದೆ. ಇವ್ರ ಹತ್ರ 50 ರೂಪಾಯಿಂದ 15 ಲಕ್ಷ ರೂಪಾಯಿವರೆಗೂ ಬೆಲೆ ಬಾಳುವಂಥ ಐಟಮ್ಸ್ ಇದೆ, ಗಿಫ್ಟಿಂಗ್ ಐಟಮ್ಸ್ ಇದೆ, ತಾಂಜಾವೂರ್ ಪೇಂಟಿಂಗ್ಸ್ ಇದೆ, ಬ್ರಾಸ್ ಐಟಮ್ಸ್ ಇದೆ, ಫರ್ನಿಚರ್ ಅಂಗಡಿ ಕೂಡ ಇದೆ, ಟೀಕ್ವುಡ್ ಫರ್ನಿಚರ್ಸ್ ಇದೆ. ಜೊತೆಗೆ ರಾಗ ಆರ್ಟ್ಸಲ್ಲಿ ಸ್ಪೆಷಲ್ ಏನಂದರೆ, ನೀವೇನಾದ್ರು ಹೋಗಿ ಕೀರ್ತಿ ENT ಕ್ಲಿನಿಕ್ ನೋಡ್ಕೊಂಡು ಬಂದೆ ಅಂದರೆ ಅಲ್ಲಿ ಏನೇ ಆಫರ್ ಇದ್ದರೂ ಎಕ್ಸ್ಟ್ರಾ 5% ಡಿಸ್ಕೌಂಟ್. ಹೋಗಿ ಭೇಟಿ ಕೊಡಿ. ಯಾವುದೇ ಶುಭ ಸಮಾರಂಭಗಳಿಗೆ ಗಿಫ್ಟ್ ಕೊಡ್ತೀರಾ, ಮನೆ ಡೆಕೋರೇಟಿವ್ ಐಟಮ್ಸ್ ಇಟ್ಕೋತೀರಾ ಅಂದರೆ ಇವ್ರ ಹತ್ರ ಎಲ್ಲ ಥರ ಐಟಮ್ಸ್ ಇರ್ತದೆ. ತುಂಬ ಚೆನ್ನಾಗಿದೆ. ಸೊ ಇದು ನಿಮಗೆ ಸೂಪರ್ ಸರ್, ಥ್ಯಾಂಕ್ ಯು ಸೋ ಮಚ್. ಖುಷಿ ಆಯಿತು ನನಗಂತೂ ನೀವು ಬಂದಿದ್ದು. ತುಂಬ ದಿನಗಳಿಂದ ಫಾಲೋ ಅಪ್ ಮಾಡಿ, ನನಗೆ 2-3 ಜನ ಕೂರಿಸ್ಬೇಕಾದ್ರೆ ಇರೋ ದೊಡ್ಡ ಚಾಲೆಂಜು ಎಲ್ಲರ ಡೇಟ್ಸ್ ಅವೈಲಬಿಲಿಟಿ. ಹೌದು, ನೀವು ನಿಮ್ಮ ಒತ್ತಡದ ಕೆಲಸ ಕಾರ್ಯಗಳ ಮಧ್ಯೆ ಡೇಟ್ಸ್ ಕೊಟ್ಟಿದ್ದಕ್ಕೆ ತುಂಬ ಖುಷಿ ಆಯಿತು. ನಮ್ಮ ಕಾರ್ಯಕ್ರಮಕ್ಕೆ ಬಂದಿದ್ದು ತುಂಬ ಖುಷಿ ಆಯಿತು. ಮನಸ್ಸು ಬಿಚ್ಚಿ ಮಾತಾಡಿದ್ರಿ, ಶರ್ಟ್ ಬಿಚ್ಚಿದ ಕತೆ ಎಲ್ಲ ಹೇಳಿದ್ರಿ. ಸೂಪರ್, ಖುಷಿ ಆಯಿತು ನನಗೆ. ನಿಮ್ಗೆ ಹೇಗೆ ಅನಿಸ್ತು ಸರ್ ಕೀರ್ತಿ ENT ಕ್ಲಿನಿಕ್? ಚೆನ್ನಾಗಿತ್ತು, ಖುಷಿ ಆಯಿತು. ನಮ್ಮ ಅನೇಕ ನೆನಪುಗಳನ್ನ ಮೆಲ್ಕು ಹಾಕ್ಕೊಳ್ಳೋಂಗಾಯಿತು. ಫನ್ ಇತ್ತು. ನಿಮ್ಮ ಹ್ಯೂಮರ್ ಸೈಡ್ ತುಂಬ ಚೆನ್ನಾಗಿದೆ, ಮಜಾ ಇತ್ತು. ಹೌದು, ಅದೇ ನೀವು ಕರೆದಾಗ ನಾವು ಒಪ್ಕೊಂಡಿದ್ದ ಕಾರಣವೂ ಅದೇ. ತುಂಬ ಜನ ಇಂಟರ್ವ್ಯೂ ಕರೀತಾರೆ, ಎಲ್ರಿಗೂ ಅಂದರೆ ನಮಗೆ ಅನಿಸ್ಬೇಕಲ್ಲಿ ಕೂತ್ಕೋಬೇಕು, ಮಾತಾಡಬೇಕು ಅಂತ. ಹಾಗಾಗಿ ನಿಮ್ಮ ಕಾರ್ಯಕ್ರಮಗಳು ನಾವು ನೋಡಿದ್ವಿ. ಒಂದು ಸ್ವಲ್ಪ ಬೇರೆ ಥರ ಇರುತ್ತೆ, ಬೇರೆ ಆ್ಯಂಗಲ್ ಇರುತ್ತೆ, ಅಲ್ಲಿ ಖುಷಿನೂ ಇರುತ್ತೆ, ವಿಷಯಗಳು ಇರುತ್ತೆ. ನಾವು ಅದನ್ನೇ ನೋಡ್ಕೊಂಡು ಬಂದ್ವಿ, ಅದೇ ಅನಿಸ್ತು ಕೂಡ, ಅದೇ ಆಯಿತು ಕೂಡ. ಖುಷಿಯ ಜೊತೆಗೆ ವಿಷಯಗಳು ನೋಡೋರಿಗೂ ಚೆನ್ನಾಗಿ ಅನಿಸ್ಬೇಕು, ಯಾರಿಗೂ ಬೋರ್ ಆಗಬಾರ್ದು. ನೋಡಿ, ಈಗ ಆ್ಯಕ್ಚುಲಿ 4 ಗಂಟೆ ಆಗಿದೆ, ನಮ್ಗೆ ಗೊತ್ತೇ ಆಗಲಿಲ್ಲ. ಸೊ ಅದೇ ಹೇಳುತ್ತೆ, ಚೆನ್ನಾಗಾಯಿತು ಕಾರ್ಯಕ್ರಮ. ಸೂಪರ್. ಇಲ್ಲ, ಥ್ಯಾಂಕ್ ಯು ಸೋ ಮಚ್ ಸರ್. ಮಗದಷ್ಟು ಕನ್ನಡ ಹಾಡುಗಳನ್ನು ಕೇಳಿ, ಕನ್ನಡ ಸಿನಿಮಾಗಳನ್ನು ಥಿಯೇಟ್ರಲ್ಲೇ ನೋಡಿ, ಮತ್ತು ನಾವು ಇಲ್ಲಿವರೆಗೂ ಇಷ್ಟಪಟ್ಟಿದ್ದ ಎಷ್ಟೋ ಹಾಡುಗಳನ್ನು ಬರೆದವ್ರು ಇವರು.
ಸುಮಾರು ಇವರಿಬ್ಬರು ಸೇರಿ 5,500 ಚಿಲ್ಲರೆ ಒಂದೇ ಸೋಫಾ ಮೇಲೆ ಕೂತಿದೆ. ಈಸಿಲಿ ಒಂದು 35 ವರ್ಷದಿಂದ ಇದ್ದಾರೆ ಇಂಡಸ್ಟ್ರಿಲಿ. ಹೌದು. 30 ವರ್ಷ. 30 ವರ್ಷ. 25. ಸೊ ಇಷ್ಟು ವರ್ಷಗಳಿಂದ ಇಂಡಸ್ಟ್ರಿಯಲ್ಲಿ ಇದ್ದಾರೆ, ಅನೇಕ ಅನುಭವಗಳಿದೆ. ಮತ್ತು ಇವತ್ತು ನಾವು ಎಕ್ಸ್ಪ್ಲೋರ್ ಮಾಡಿರೋ ನನ್ನ ಪ್ರಕಾರ ಇವರಿಬ್ಬರು ಅನುಭವಗಳು ಒಂದು 5% ಅಷ್ಟೇ, 5%. ಕೆಲವೊಂದು ವೇದಿಕೆಗಳಲ್ಲಿ ಹೇಳೋಕ್ಕಾಗದೇ ಇರೋದನ್ನೆಲ್ಲ ಇಲ್ಲಿ ಕೇಳೂ ಇಲ್ಲ, ಮತ್ತು ತುಂಬ ಕಾಲೆಳೆಯೋ ಯಾವ ಪ್ರಯತ್ನವೂ ಇಲ್ಲ ಆಗಿಲ್ಲ. ಬಟ್ ಮತ್ತೆ ಸಿಗೋಣ, ಖುಷಿ ಆಯಿತು. ಥ್ಯಾಂಕ್ ಯು ಸೋ ಮಚ್. ಇದಾಗಿತ್ತು ನಮ್ಮ ಸಾಹಿತಿಗಳ ವಿಶೇಷ. ಇವರಿಬ್ಬರನ್ನ ರಾಜರತ್ನರು ಅಂತ ಕರಿಬೋದು. ಸೊ ಅವರು ಕವಿರಾಜ್ ಅವರು, ಇವರು ಕವಿರತ್ನ ಅವರು. ಸೊ ಒಬ್ಬರು ಅಲೋಪತಿ, ಒಬ್ಬರು ಆಯುರ್ವೇದಿಕ್ಕು. ನಮ್ಮ ನಾಗೇಂದ್ರ ಪ್ರಸಾದ್ ಸರು ಆಯುರ್ವೇದಿಕ್ ಡಾಕ್ಟರ್, ದೇಸಿ. ಇವರು ವಾಸಿ. ಅವರು ಇಂಗ್ಲೀಷ್ ಮೆಡಿಸಿನ್ನು. ಸೊ ಅವರು ಮೆಡಿಕಲ್ ರೆಪ್ ಆಗಿದ್ರು ಅಲೋಪತಿಗೆ, ಅಲ್ವಾ ಸರ್? ಹಾಗಾಗಿ ಇವ್ರನ್ನ ವೈದ್ಯಕೀಯ ಕ್ಷೇತ್ರದಿಂದ ಸಿನಿಮಾ ಕ್ಷೇತ್ರಕ್ಕೆ ಬಂದಿದ್ದು ಅಂತ ಹೇಳಿದ್ದು. ಒಟ್ಟಾರೆ ಇವರ ಹಾಡುಗಳ ಮುಖಾಂತರ ಮೆಡಿಸಿನ್ ಕೊಡ್ತಿದ್ದಾರೆ ನಮ್ಮ ಕನ್ನಡ ಇಂಡಸ್ಟ್ರಿಗೆ. ಇವ್ರ ಹಾಡುಗಳನ್ನು ಕೇಳಿದ್ರು ಮನಸ್ಸುಗೊಳ್ಳೋದು. ಕೀರ್ತಿ ENT ಕ್ಲಿನಿಕ್ ವಿಸಿಟ್ ಮಾಡ್ತಾ ಇರಿ, ಮನಸ್ಸುಗೊಳ್ಳೋದು. ಥ್ಯಾಂಕ್ ಯು ಸೋ ಮಚ್. ಕೀರ್ತಿ ENT ಕ್ಲಿನಿಕ್ ವಿಸಿಟ್ ಮಾಡ್ತಿರೇ ಮನಸ್ಸುಗೊಳ್ಳೆದು.